ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಮಧ್ಯಾಹ್ನದ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ತೊಳ್ದಾಕಿರೋ ಬಟ್ಟೆ ಇನ್ನೂ ಆರಿಲ್ಲ ಗೈಸ್. ಅಸಲು ಬಿಸಿಲೇ ಇಲ್ಲ. ಒಂದು ಬಿಸಿಲು ನೋಡಿ ಒಂದು 3-4 ಡೇಸ್ ಮೇಲೆ ಆಗಿದೆ. ಬಿಸಿಲೇ ಇಲ್ಲ, ತೆಳ್ಳಗಿರೋ ಅಷ್ಟೇ ಆರಿದ್ದಾವೆ. ಇನ್ನೆಲ್ಲ ಪ್ಯಾಂಟು ಅವೆಲ್ಲ ಸ್ವಲ್ಪ ಜೋಬ್ ಹತ್ರ ಎಲ್ಲ ಹಾಗೆ ಒದ್ದೆ ಒದ್ದೆ ಇದ್ದಾವೆ. ಇನ್ನು ಆರಿರವ್ ಎತ್ಕೊಂಡು ಆರಿಲ್ದವೆಲ್ಲ ಅಲ್ಲೇ ಒಣಗಾಕ್ತಾ ಇದ್ದೀನಿ. ಗೈಸ್, ಬಿಸಿಲಿದ್ದಾಗ ನಾನು ಫುಲ್ ಟೆರ್ರಸ್ ಮೇಲೆ ಹಾಕ್ತಾ ಇದ್ದೆ. ನಾನು ಕೈಯಲ್ಲಿ ವಾಶ್ ಮಾಡುವಾಗೂ ಅಷ್ಟೇ ಗೈಸ್, ಮೇಲ್ಗಡೆನೇ ಹಾಕಿ ಬರ್ತಾ ಇದ್ದೆ. ಗಾಳಿಗಾದರೂ ಆರ್ಕೋತಾ ಇದ್ವು. ಈಗ ಇನ್ನೇನು ಬಿಡು, ಸ್ವಲ್ಪ ಗಾಳಿಗೆ ಹಾಕೋದೇ ಅಲ್ವಾ, ಅರ್ಧ ಬರ್ಧ ಆರಿರ್ತವೆ ಅಂತೇಳಿ ಇಲ್ಲೇ ಹಾಕಿದ್ರೆ ಇಲ್ಲೂ ಆರ್ತಾನೆ ಇಲ್ಲ. ಅವಾಗವಾಗ ಹನಿನೂ ಬರ್ತಾ ಇದೆ. ಅಂದರೆ ಫುಲ್ ಜೋರು ಮಳೆನೂ ಬರ್ತಾ ಇಲ್ಲ ಅಥವಾ ಸ್ಟಾಪೂ ಆಗ್ತಾ ಇಲ್ಲ. ಅವಾಗವಾಗ ಹನಿನೇ ಬೀಳ್ತಾ ಇತ್ತು. ಹಾಗಾಗಿ ನಾನು ಇಲ್ಲೇ ಕೆಳಗಡೆನೇ ಹಾಕ್ತಾಯಿದ್ದೀನಿ, ಮೇಲ್ಗಡೆ ಏನು ತಗೊಂಡು ಹೋಗೋದಿಲ್ಲ. ಗೈಸ್, ನನಗೊಂದು ಅನಿಸುತ್ತೆ, ನಾನು ಬರ್ತಾ ಬರ್ತಾ ಸೋಂಬೇರಿ ಆಗ್ತಾಯಿದ್ದೀನೇನೋ ಅಂತ. ಅಂದರೆ ನಾನು ವಾಷಿಂಗ್ ಮಿಷಿನ್ ಇರೋದಕ್ಕೂ ಮುಂಚೆ ಕೈಯಲ್ಲೇ ವಾಶ್ ಮಾಡುವಾಗ ಎಷ್ಟೇ ಬಟ್ಟೆ ಇದ್ದರೂ ತೊಳೆದಾಕ್ಬಿಡ್ತಿದ್ದೆ. ಈಗ ಮಿಷಿನ್ ಬಂದು ಎಲ್ಲಿ ತೊಳಿದಿರಾ ಸೋಂಬೇರಿ ಆಗ್ತೀನೇನೋ, ಕೆಲಸ ಮಾಡ್ತಾ ಇಲ್ವೇನೋ ಅನಿಸುತ್ತೆ ಒಂದೊಂದ್ಸಲ ನನಗೇನೆ. ಆದ್ರೂ ಸ್ವಲ್ಪ ಹುಷಾರಿಲ್ಲದಿದ್ದಾಗ ಆ ಟೈಮಲ್ಲೆಲ್ಲ ವಾಷಿಂಗ್ ಮಿಷಿನ್ ಬೇಕು ಅಂತ ಹೇಳಿ ತರಿಸ್ಕೊಂಡೆ. ಬಟ್ ಆದ್ರೂ ನನ್ನ ಮನೆಯವರವೆಲ್ಲ ಕೈಯಲ್ಲೇ ವಾಶ್ ಮಾಡ್ತೀನಿ ಗೈಸ್, ಮಿಷನ್ಗೆಲ್ಲ ಏನು ಹಾಕಲ್ಲ. ಅಂದರೆ ವೈಟ್ ಶರ್ಟು, ವೈಟ್ ಪ್ಯಾಂಟ್ ಏನಾದರೂ ಇದ್ದರೆ ಆ ಥರದ್ದೆಲ್ಲ ನಾನು ಕೈಯಲ್ಲೇ ವಾಶ್ ಮಾಡ್ತೀನಿ. ಕಲರ್ದು ಅಷ್ಟೇ ಮಿಷನ್ಗೆ ಹಾಕೋದು. ಇನ್ನು ಐರನ್ ಮಾಡೋವೆಲ್ಲ ಒಂದು ಸೈಡ್ಗೆ ಎತ್ತಿಟ್ಬಿಟ್ಟು ಈ ಥರ ವೆಲ್ವೆಟ್ ಟೀ ಶರ್ಟು, ಬರ್ಮಡ ಆ ಥರದ್ದೆಲ್ಲ ಮಡಿಸಿಡ್ತಾ ಇದ್ದೀನಿ. ಅವೆಲ್ಲ ಏನು ಐರನ್ ಮಾಡೋದಿಲ್ಲ. ಡೈಲಿ ವೇರ್ ಎಲ್ಲ ಏನೂ ಐರನ್ ಮಾಡಲ್ಲ. ನಾಲ್ಕು ನೈಟ್ ಡ್ರೆಸ್ ಆಗಿರ್ಬೋದು, ನೈಟಿ ಆಗಿರ್ಬೋದು, ಯಾವುದೂ ಐರನ್ ಮಾಡೋದಿಲ್ಲ. ಶರ್ಟು, ಪ್ಯಾಂಟು, ಆಮೇಲೆ ನನ್ನ ಕಾಟನ್ ಡ್ರೆಸ್ ಏನಿರುತ್ತೋ ನಾನು ವೇರ್ ಮಾಡೋವು ಅದಷ್ಟೇ ಐರನ್ ಮಾಡ್ತೀನಿ. ಜಾಸ್ತಿ ಏನು ಐರನ್ ಮಾಡೋದಕ್ಕೆ ಹೋಗಲ್ಲ. ಅಂದರೆ ಯಾವಾಗಾದರೂ ಬೇಕು ಅಂದಾಗ ಐರನ್ ಮಾಡಿ ಹಾಕೋತೀವಿ. ಇಲ್ಲ ಅಂದರೆ ನಾನು ಫ್ರೀ ಇದ್ದರೆ ಆವಾಗಲೇ ಐರನ್ ಮಾಡಿ ಎತ್ತಿಡ್ತೀನಿ. ನಮ್ಮ ಮನೆಯವ್ರಿಗೆ ಕೆಲ್ಸಕ್ಕೆ ಹೋಗೋ ಮಾತ್ರ ಅವಾಗವಾಗ ಐರನ್ ಮಾಡಿಬಿಟ್ಟು ಎಲ್ಲನೂ ಒಂದು ಸಲ ಅವೆಲ್ಲ ಖಾಲಿ ಆಗೋವರೆಗೂ 1 by 1 ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನು ಜಾಸ್ತಿ ಆದವು, ಒಂದು 5-6 ಜೊತೆ ಆದವು ಅಂದರೆ ಆವಾಗ ಕೂತ್ಕೊಂಡು ಐರನ್ ಮಾಡ್ತೀನಿ. ನಾನು ಮಾಡಬೇಕು ಇಲ್ಲ ಹೇಮಂತ್ ಮಾಡಬೇಕು ಗೈಸ್. ನಮ್ಮ ಮನೆಯವರಂತೂ ಐರನ್ ಮಾಡೋದೇ ಇಲ್ಲ. ಮುಂಚೆ ಮಾಡ್ಕೋತಾ ಇದ್ರು, ಬಟ್ ನಾನು ಬಂದ ಮೇಲೆ ಒಂದು ದಿವಸಕ್ಕೂ ಐರನ್ ಮುಟ್ಟಿದ್ದೇ ಇಲ್ಲ. ಎಲ್ಲ ಕೆಲಸನೂ ಅಷ್ಟೇ ಗೈಸ್, ನಾನು ಇಲ್ಲದೆ ಇದ್ದಾಗ ಚೆನ್ನಾಗೇ ಮಾಡ್ತಾರೆ. ಅದೇ ನಾನು ಇದ್ದರೆ ನೀನು ಇದೆಯಲ್ಲ ಮಾಡು, ನೀನು ಯಾಕೆ ಇರೋದು ಅಂತ ಹೇಳಿ ನೆಪ ಹೇಳಿಬಿಡ್ತಾರೆ. ಇವತ್ತು ನಾನೊಂದು ಗೌನ್ ಸ್ಟಿಚ್ ಮಾಡೋಣ ಅಂತ ಹೇಳಿ ನಮ್ಮ ಅಮ್ಮಂದು ಒಂದು ಸೀರೆ ತೊಗೊಂಡಿದ್ದೆ. ಚೆನ್ನಾಗೇ ಇದೆ ಗೈಸ್ ಸ್ಯಾರಿ ಮಾತ್ರ. ಹಳೇದಂದರೆ ತುಂಬ ಹಳೇದಲ್ಲ, ಒಂದು 2-3 ಟೈಮ್ಸ್ ಉಟ್ಕೊಂಡಿದ್ದಾರೆ ಅಷ್ಟೇ ಅಮ್ಮ. ಇದು ಅಮ್ಮಂದೇ ಸ್ಯಾರಿ. ತುಂಬ ಚೆನ್ನಾಗಿದೆ, ನನಗೆ ಚೆನ್ನಾಗಿದೆ ಅನಿಸ್ತು ನೋಡಿ. ವೇರ್ ಮಾಡೋದಕ್ಕೆಲ್ಲ ಇನ್ನೂ ಹೊಸ್ದಾಗಿ ಕಾಣ್ತಾ ಇದೆ. ಆದರೆ ಅದು ಸ್ವಲ್ಪ ದೊಡ್ಡದಾಯಿತು, ಸ್ಯಾರಿನೂ ಅಷ್ಟೇ ದೊಡ್ಡದಾಯಿತು. ಹಾಗೆ ನಮ್ಮಮ್ಮ ಉದ್ದದಪ್ಪ ಇದ್ದಾರೆ ಗೈಸ್, ಅವ್ರಿಗೆ ದೊಡ್ಡದು ಅಂದರೆ ನಮಗಿನ್ನೆಷ್ಟು ದೊಡ್ಡದಾಗಬೇಡ ಹೇಳಿ. ಉದ್ದ ಇದೆ ಅಂತ ಹೇಳಿ ಸ್ವಲ್ಪ ಫೋಲ್ಡ್ ಮಾಡಿನೂ ಸ್ಟಿಚ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನನಗಂತೂ ಇದು ಕಟ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಬಾರ್ಡ್ರ್ ಅಂತೂ ಸಖತ್ತಾಗಿ ಬಂದಿದೆ. ಸಿಂಗಲ್ ಈ ಥರ ಸೆರ್ಗೆಲ್ಲ ಸಿಂಗಲ್ ಪಿನ್ ಮಾಡಿಕೊಂಡ್ರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಇದು. ಬಟ್ ನಾನು ಒಂದು ಸಲನೂ ಉಟ್ಕೊಂಡಿಲ್ಲ, ನಮ್ಮಮ್ಮ ಉಟ್ಕೊಂಡಿರೋದು ಅಷ್ಟೇ. ಇದನ್ನು ಮೇಲ್ಗಡೆ ಸ್ವಲ್ಪ ಡ್ಯಾಮೇಜ್ ಆಗಿತ್ತು. ಸ್ಯಾರಿ ಫುಲ್ಲು ಮೇಲ್ಗಡೆ ಲೈನೆಲ್ಲ ಹೋಲ್ ಆಗಿತ್ತು ಗೈಸ್. ಅದನ್ನು ನಾನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೆ ಅಮ್ಮಂಗೆ. ಒಂದು 2-3 ಸಲ ಉಟ್ಕೊಳ್ಳಿ ಇನ್ನೇನು ತೊಗೊಂಡಿರೋದಕ್ಕಾದ್ರು ಅಂತ ಹೇಳಿ. ಅಂದರೆ ನಾವು ತೊಗೊಂಡಿದ್ದೆಲ್ಲ ಯಾರೋ ಕೊಟ್ಟಿದ್ದು ಗೈಸ್. ಇದು ನಮ್ಮ ಅಮ್ಮಂಗೆ ಗೃಹ ಪ್ರವೇಶದಲ್ಲೋ ಅಥವಾ ಏನೋ ಫಂಕ್ಷನ್ ಟೈಮಲ್ಲಿ ಕೊಟ್ಟಿದ್ದು. ಇನ್ನೇನು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ವೇರ್ ಮಾಡಿದ್ರು 1-2-3 ಟೈಮ್ಸು. ನಮ್ಮ ಅಮ್ಮಂಗೆ ಆಮೇಲೆ ಬೋರ್ ಆಗೋಯ್ತು ಅದು ಹಂಗೆ. ಅವರು ಒಂದು ಸ್ವಲ್ಪ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ಉಟ್ಕೊಳ್ಳೋದೇ ಇಲ್ಲ. ಅದಕ್ಕೆ ಅಂತೇಳಿ ತಗೋ ನೀನೇ ಫ್ರಾಕ್ ಆಗಲಿ ಏನಾದರೂ ಸ್ಟಿಚ್ ಮಾಡ್ಕೊ ಅಂತ ಹೇಳಿ ಕೊಟ್ಟು, ಆಲ್ರೆಡಿ ಒಂದು 5 ಮಂತ್ಸೇ ಆಗಿತ್ತು ಅನಿಸುತ್ತೆ. ನಾನೇ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ. ಅದು ಹಾಗೆ ನಮ್ಮ ಕೆಲಸ ನಮಗೆ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅದೇ ಬೇರೆಯವ್ರದ್ದು ಯಾರ್ದಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಸ್ಟಿಚ್ ಮಾಡಿಕೊಟ್ಬಿಡ್ತಿದ್ದೆ. ಈಗ ಟೈಮ್ ಬಂತು ಗೈಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ, ಅದಕ್ಕೆ ಈಗ ತಗೊಂಡಿದ್ದೀನಿ.
ಒಂದು ಕಡೆ ಮೇಲ್ಗಡೆ ಪಲ್ಲು ಸೈಡ್ ಏನು ಬಂದಿತ್ತು ಅಂದರೆ ಸೆರ್ಗಿನ ಕಡೆ ಬಂದಿರೋದನ್ನ ಬಾರ್ಡರ್ನ ಬಿಚ್ತಾ ಇದ್ದೀನಿ. ಹೆಂಗೂ ಅದು ಮೇಲ್ಗಡೆ ಹೋಗುತ್ತಲ್ವ, ಸುಮ್ಮನೆ ವೇಸ್ಟ್ ಯಾಕೆ ಅಂತ ಹೇಳಿ ಅದನ್ನು ಬಿಚ್ಚಿಬಿಟ್ಟು ಆಮೇಲೆ ಕಟ್ ಮಾಡ್ತೀನಿ. ಗೈಸ್, ನನಗಂತೂ ಈ ಬಾರ್ಡ್ರ್ ಸಖತ್ ಇಷ್ಟ ಆಯಿತು. ಒಂದೊಂದು ಈಗಲೂ ಸಿಗೋದಿಲ್ಲ ಇಷ್ಟು ಅಗಲ ಇರೋದು, ಆಮೇಲೆ ದಪ್ಪ ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ ಗೈಸ್. ಕಟ್ ಮಾಡೋಕ್ಕೆ ಮನಸ್ಸೇ ಇಲ್ಲ ಸೀರೆ, ಬಟ್ ಏನು ಮಾಡೋಕ್ಕಾಗಲ್ಲ. ನಮ್ಮ ಅಮ್ಮನೂ ಉಟ್ಕೊಳ್ಳೋದಿಲ್ಲ, ನಾನು ಏನು ಅಷ್ಟಾಗಿ ಸೀರೆ ಉಟ್ಕೊಳ್ಳಲ್ಲ. ಹಾಗಾಗಿ ಫ್ರಾಕೆ ಸ್ಟಿಚ್ ಮಾಡ್ಕೊಬಿಡೋಣ ಅಂತ ಹೇಳಿ ಕಟ್ ಮಾಡೇ ಬಿಟ್ಟೆ. ಕೊನೆಗೂ ಪಲ್ಲು ಸೈಡ್ದು ಲೇಸ್ ಎಲ್ಲ ಬಿಚ್ಚುತ್ತಾ ಇದ್ದೀನಿ. ಇನ್ನು ಕೆಳಗಡೆದೆಲ್ಲ ಏನು ಬಿಚ್ಚೋದಕ್ಕೆ ಹೋಗಲ್ಲ ಗೈಸ್, ಅದು ನಾನು ಅಂಬ್ರೆಲಾ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಅದು ಬಾರ್ಡ್ರ್ ಇರೋದ್ರಿಂದ ಸುಮ್ಮನೆ ಬಾರ್ಡ್ರ್ ವೇಸ್ಟ್ ಆಗಿ ಹೋಗುತ್ತಲ್ಲ, ಅದನ್ನೆಲ್ಲನೂ ಬಿಚ್ಚಿ ಕಟ್ ಮಾಡಿಬಿಟ್ರೆ ಬಾರ್ಡ್ರ್ ವೇಸ್ಟೇ ಇನ್ನು. ಸೊ ಅದಕ್ಕೆ ನಾನು ಫ್ರಿಲ್ ಇಕ್ಬಿಟ್ಟು, ಅಂದರೆ ನೆರಿಗೆ ಇಟ್ಬಿಟ್ಟು ಫ್ರಾಕ್ ಥರ ಸ್ಟಿಚ್ ಮಾಡ್ಕೊಳ್ಳೋಣ, ಡೈಲಿ ವೇರ್ಗೆ ಆಗುತ್ತೆ ಅಂತ ಹೇಳಿ ಕೆಳಗಡೆದೆಲ್ಲ ಹಾಗೆ ಬಿಟ್ಟಿದ್ದೀನಿ. ಮೇಲ್ಗಡೆದು ಮಾತ್ರ ಲೇಸ್ ಬಿಚ್ಚಿದ್ದಷ್ಟೇ. ಟಾಪ್ ಲೈನಿಂಗ್ ಕಟ್ ಮಾಡ್ಕೊಂಡೆ ಗೈಸ್. ಈ ಥರ ಇದೆ ಬ್ಯಾಕ್ ಡಿಸೈನ್. ಇದು ಫ್ರಂಟ್ ಡಿಸೈನು ನಾರ್ಮಲ್ ಸ್ಕ್ವಯರ್ ಇಟ್ಕೊಂಡಿದ್ದೀನಿ. ಇದು ಬ್ಯಾಕ್ ಡಿಸೈನು. ನನಗೆ ಆಲ್ಮೋಸ್ಟ್ ಈ ಥರ ಟ್ಯಾಗ್ ಮಾಡ್ಕೊಳ್ಳೋದಕ್ಕೆ ಹಿಂಗಿದ್ರೇ ಚೆಂದ. ಹಾಗಾಗಿ ನಾನು ಆಲ್ಮೋಸ್ಟ್ ಪಾರ್ಟ್ ನೆಕ್ಕೆ ಇಟ್ಕೋತೀನಿ ಬ್ಯಾಕ್ ಡಿಸೈನ್ಗೆ. ಫ್ರಾಕ್ ಆಗಲಿ ಗೌನ್ ಆಗಲಿ, ನಾವು ಏನು ಟಾಪ್ ಯಾವುದಾದ್ರೂ ಸ್ಟಿಚ್ ಮಾಡುವಾಗ ಫಸ್ಟ್ ಲೈನಿಂಗ್ ಅಟ್ಯಾಚ್ ಮಾಡ್ಕೊಬಿಡ್ತೀನಿ. ಅದು ಟಾಪ್ಗೆ. ಟಾಪ್ ಸ್ಟಿಚ್ ಆದಮೇಲೆ ಆಮೇಲೆ ಬಾಟಮ್ ಸ್ಟಿಚ್ ಮಾಡ್ಕೊಳ್ಳೋದು. ಇನ್ನು ಇದಕ್ಕೆ ಫ್ರಂಟ್ ಸೈಡು ಫಿಲ್ಟ್ ಹಿಡಿತಾ ಇದ್ದೀನಿ. ಅಂದರೆ ನಾನು ಬೋಟ್ ನೆಕ್ ಏನು ಇಟ್ಟಿಲ್ಲ, ಪ್ರಿನ್ಸಸ್ ಕಟ್ ಹಾಗೂ ಏನು ಸ್ಟಿಚ್ ಮಾಡ್ತಾಯಿಲ್ಲ ಗೈಸ್. ನಾರ್ಮಲಾಗಿ ಫಿಲ್ಟ್ ಹಿಡಿದ್ಬಿಟ್ಟು ಸ್ಕ್ವೇರ್ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನು ಬೋಟ್ ನೆಕ್ ಆಗಲಿ ಅಥವಾ ಪ್ರಿನ್ಸಸ್ ಕಟ್ ಆಗಲಿ ಸ್ಟಿಚ್ ಮಾಡಿದಿದ್ರೆ ಫಿಲ್ಟ್ ಹಿಡಿಯೋ ಅವಶ್ಯಕತೆ ಏನಿರೋದಿಲ್ಲ. ನೋಡಿ, ನಾನು ಫಸ್ಟ್ ಸ್ಟಾರ್ಟಿಂಗೇ ಲೈನಿಂಗ್ ಜೊತೆನೇ ಮೇನ್ ಪೀಸ್ ಕಟ್ ಮಾಡ್ಕೊಳ್ಳೋದಿಲ್ಲ, ಲೈನಿಂಗ್ ಅಷ್ಟೇ ಮೆಜರ್ಮೆಂಟಿಗೆ ಕಟ್ ಮಾಡ್ಕೊತೀನಿ. ಇನ್ನು ನಾರ್ಮಲಾಗಿ ಮೇಯ್ನ್ ಪೀಸ್ನ ಸ್ವಲ್ಪ ಒಂದಿಷ್ಟು ಎಕ್ಸ್ಟ್ರಾ ಪೀಸ್ ಅನ್ನಂಗೆ ಕಟ್ ಮಾಡ್ಕೊಂಡಿರ್ತೀನಿ ಗೈಸ್. ಅದು ಹೆಂಗೂ ವೇಸ್ಟ್ ಆಗುತ್ತೆ ಸ್ವಲ್ಪ, ಹಾಗಾಗಿ ಎಕ್ಸ್ಟ್ರಾ ಪೀಸೇ ಕಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಲೈನಿಂಗ್ ಏನು ಮೆಜರ್ಮೆಂಟಿಗೆ ಕಟ್ ಮಾಡ್ಕೊಂಡಿರ್ತೀವೋ ಅದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ಲಾಂಗ್ ಸ್ಟಿಚ್ಚಲ್ಲಿ ಸ್ಟಿಚ್ ಮಾಡ್ಕೊತೀನಿ. ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದು ಮೇನ್ ಫ್ಯಾಬ್ರಿಕ್ಕಿಗೆ. ನಾವು ಆಲ್ಮೋಸ್ಟ್ ಬ್ಲೌಸ್ ಎಲ್ಲ ಯಾವ ಥರ ಸ್ಟಿಚ್ ಮಾಡ್ತೀವೋ ಅದೇ ಥರ ಇರುತ್ತೆ. ಫ್ರಾಕಲ್ಲಾಗಲಿ ಗೌನಲ್ಲಾಗಲಿ ಟಾಪ್ ಸ್ಟಿಚ್ ಮಾಡ್ಕೊಳ್ಳೋದು ಸ್ವಲ್ಪ ಕೆಳಗಡೆದು ಅಷ್ಟೇ ಡಿಫ್ರೆಂಟ್ ಇರುತ್ತೆ. ಇನ್ನು ಬ್ಲೌಸ್ ಸ್ಟಿಚ್ ಮಾಡೋರಿಗೆ ಆಲ್ಮೋಸ್ಟ್ ಬಂದುಬಿಡುತ್ತೆ ಯಾವ ಥರ ಏನು ಅಂತ ಐಡಿಯಾ ಎಲ್ಲನೂ. ನಾನು ಹಾಗೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನು ಫೈನಲಾಗಿ ಡ್ರೆಸ್ ರೆಡಿ ಆದಮೇಲೆ ಯಾವ ಥರ ಇದೆ ಅಂತ ನೋಡಿ ಗೈಸ್. ಫ್ರಂಟು ಸ್ಕ್ವಯರ್ ಇಟ್ಟಿದ್ದೀನಿ, ಅದು ವೇರ್ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಸ್ವಲ್ಪ ಫುಲ್ ಲಾಂಗೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಗೈಸ್, ಶಾರ್ಟ್ ಎಲ್ಲ ಏನು ಬೇಡ ಅಂತೇಳಿ. ಮನೆ ಹತ್ರ ವೇರ್ ಮಾಡೋದಲ್ವ, ಶಾರ್ಟ್ ಇನ್ನೇನಕ್ಕೆ, ಫುಲ್ ಲಾಂಗೇ ಇದ್ಬಿಡಲಿ ಅಂತೇಳಿ ಸ್ಲೀವ್ 3/4 ಇಟ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ಸೈಡು ಪಾಟ್ ನೆಕ್ ಇಟ್ಟಿದ್ದೀನಿ. ಹಿಂದೆ ಲಾಡಿ ಅದು ಕಟ್ಟಬೇಕು, ಟ್ಯಾಗ್ ಕಟ್ಟಿಲ್ಲ, ಅದನ್ನು ಹಾಕ್ಬಿಟ್ಟು ಟ್ಯಾಗ್ ಕಟ್ಕೊಂಡ್ಬಿಟ್ಟು ಬಾಟಮಲ್ಲಿ ಫ್ರಿಲ್ ಕೊಟ್ಟಿದ್ದೀನಿ ಗೈಸ್. ಫ್ರಿಲ್ ಇಟ್ಬಿಟ್ಟು ಸ್ಟಿಚ್ ಮಾಡಿದ್ದೀನಿ. ಈ ಡ್ರೆಸ್ನ ನಾಳೆ ವೇರ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಅಂತ ಗೈಸ್. ಸಂಜೆ ಆಯಿತು, ಸಂಜೆ ಊಟಕ್ಕೆ ಚಿತ್ರಾನ್ನ ಮಾಡಿಬಿಟ್ಟು ಮೆಣಸಿನ್ಕಾಯಿ ಬಜ್ಜಿ ಮಾಡ್ಬೇಕಂತೆ ನಮ್ಮನೆಯವ್ರು ಬಗ್ಸವ್ರೆ ನೋಡಿ. ಈಗ ಹೋಗ್ಬಿಟ್ಟು ಮೆಣಸಿನ್ಕಾಯಿ ತೊಗೊಂಡು ಬಂದ್ವಿ. ಈಗ ಮೆಣಸಿನ್ಕಾಯಿ ಬಜ್ಜಿ ಆಮೇಲೆ ಚಿತ್ರಾನ್ನ ನೈಟ್ ಊಟಕ್ಕೆ. ಚಿತ್ರಾನ್ನ ಮತ್ತೆ ಬಜ್ಜಿ ಯಾಕೆ ಇಷ್ಟತ್ತಲ್ಲಿ ಜಾಸ್ತಿ ದಿನ ತಿನ್ನೋದಕ್ಕೆ? ಬಜ್ಜಿ ಚಿತ್ರಾನ್ನ ಕಾಂಬಿನೇಷನ್ ತಿಂದು ಜಾಸ್ತಿ ದಿನ ಆಗೈತಾ ಅಥವಾ ಬಜ್ಜಿ ಚಿತ್ರಾನ್ನ ತಿಂದು ಜಾಸ್ತಿ ದಿನ ಆಗೈತೆ? ಸಪ್ರೇಟಾಗಿ ಮಾಡ್ತೀನಿ ಗೈಸ್ ಬಜ್ಜಿ ಆಮೇಲೆ ಚಿತ್ರಾನ್ನ. ಅಂದರೆ ಮಾಡಿದ್ರೆ ಬರೀ ಬಜ್ಜಿ ಅಷ್ಟೇ ಮಾಡ್ತೀನಿ, ಇಲ್ಲ ಅಂದರೆ ಚಿತ್ರಾನ್ನ ಅಷ್ಟೇ ಮಾಡ್ತೀನಿ, ಎರಡೂ ಜೊತೆಗೆ ಮಾಡೋದಿಲ್ಲ. ಅದಕ್ಕೆ ಇವತ್ತು ಬಜ್ಜಿ ಆಮೇಲೆ ಚಿತ್ರಾನ್ನ. ರೈಸ್ಗೆ ಇಟ್ಬಿಟ್ಟು ಈರುಳ್ಳಿ ಹಚ್ಕೋತಾ ಇದ್ದೀನಿ ಗೈಸ್. ನಾನು ಇಲ್ಲಿ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಟೊಮೊಟೊ ಚಿತ್ರಾನ್ನ ಅಂದರೆ ನಮ್ಮ ಮನೆಯವ್ರಿಗೆ ತುಂಬ ಇಷ್ಟ, ಆದರೂ ಇವತ್ತು ಎಳ್ಳಿಕಾಯಿ ಇರೋದ್ರಿಂದ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಈರುಳ್ಳಿ ಕಟ್ ಮಾಡೋ ಕೆಲಸ ನನಗೆ ಬಂದಿದೆ ಗೈಸ್. ಹೇಮಂತ್ ಆದರೆ ಬೇಗ ಕಟ್ ಮಾಡಿಬಿಡ್ತಿದ್ದ. ಈ ಈರುಳ್ಳಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ ನನಗೆ, ಕಣ್ಣೆಲ್ಲ ಸಿಕ್ಕಾಬಟ್ಟೆ ಉರಿತವೆ. ಈರುಳ್ಳಿ ಏನಾದರೂ ಖಾರ ಇತ್ತು ಅಂದರೆ
ನಮ್ಮನೆಯವ್ರು ಹೇಳ್ತಾ ಇದ್ದಾರೆ ಇವಳಿ ಕಣ್ಣು ಉರಿಯೋದಲ್ದ ನನಗೂ ಉರಿಸ್ಬೇಕು ಅಂತ ಹೇಳಿ ಪಕ್ಕದಲ್ಲೇ ಬಂದು ಕೂತ್ಕೊಂಡು ಕಟ್ ಮಾಡ್ತಾ ಇದ್ದಾಳೆ ಅಂತ. ನಾನು ಟಿ ವಿ ನೋಡ್ಕೊತ ಹಾಗೆ ಅವ್ರ ಜೊತೆ ಮಾತಾಡ್ಕೊತ ಕಟ್ ಮಾಡಿದ್ರೆ ಆಯಿತು ರೈಸ್ಗೆ ಇಟ್ಟಿದ್ದೀನಲ್ವ ನಿಧಾನಕ್ಕೆ ಮಾಡೋಣ ಅಂತೇಳಿ ಬಂದು ಹಾಲಲ್ಲಿ ಕಟ್ ಮಾಡ್ತಾಯಿದ್ರೆ ನಮ್ಮ ಮನೆಯವ್ರು ನೋಡಿರಿ ಹಿಂಗೆ ಅಂದ್ಬಿಟ್ರು. ಆದರೂ ಪರವಾಗಿಲ್ಲ ನೀವೇನಾದರೂ ಅಂದ್ಕೊಳ್ಳಿ ಅಂತೇಳಿ ನಾನು ಕಣ್ಣುರಿ ಬಂದ್ರೂ ಇಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಕೊನೆಗೂ ನಾನು ಅಳೋದಲ್ದೆ ಅವ್ರನ್ನೂ ಅಳಿಸ್ಬಿಟ್ಟೆ ಗೈಸ್. ಇವತ್ತು ಈರುಳ್ಳಿ ಕಟ್ ಮಾಡಿಬಿಟ್ಟು ನಾರ್ಮಲಾಗಿ ಅವ್ರ ಹತ್ರ ಚಾಲೆಂಜ್ ಮಾಡಿ ಗೆಲ್ಲೋದಕ್ಕಾಗೋದಿಲ್ಲ. ಈ ಥರ ಆದರೂ ಸ್ವಲ್ಪ ರಿವೆಂಜ್ ತೀರಿಸ್ಕೊಳ್ಳೋಣ ಅಂದರೆ ನನಗೇನು ಅಷ್ಟು ರಿವೆಂಜ್ ತೀರಿಸ್ಕೊಳ್ಳೋ ಅಷ್ಟು ಕೋಪ ಏನಿಲ್ಲ. ಏಕೆಂದರೆ ನಾವು ನಾರ್ಮಲಾಗೇ ಇರ್ತೀವಿ, ಏನು ಜಗಳ ಏನು ಅಂಥ ದೊಡ್ಡ ಜಗಳಗಳೇನು ಮಾಡ್ಕೊಳ್ಳಲ್ಲ. ಚಿಕ್ಕ ಪುಟ್ಟ ಮಾಮೂಲಿ ಕೋಪ ಅವೆಲ್ಲ ಮಾಡ್ಕೋತಾ ಇರ್ತೀವಿ. ಅವರು ಕೂಗಾಡ್ತಾ ಇರ್ತಾರೆ, ನಾನು ಕೂಗಾಡ್ತಾ ಇರ್ತೀನಿ, ಅಲ್ಲಿಗೆ ಸಮ ಆಗೋಗುತ್ತೆ. ಇನ್ನು ವಾದ ಮಾಡ್ಕೊತಾನೆ ಚಿತ್ರಾನ್ನ ಆಮೇಲೆ ಮೆಣಸಿನ್ಕಾಯಿ ಬಜ್ಜಿ ಮಾಡಿಬಿಟ್ಟೆ ಗೈಸ್. ನೋಡಿ ಯಾವ ಥರ ಇದೆ. ನಾನು ಮಸೂರಿ ರೈಸ್ ಇಟ್ಟಿಲ್ಲ, ಸ್ಟೋರ್ ಅಕ್ಕಿನೇ ಅಂದರೆ ರೇಷನ್ ಅಕ್ಕಿ ಅಂತಾರಲ್ಲ ಅದೇ ರೈಸಲ್ಲೇ ಚಿತ್ರಾನ್ನ ಮಾಡಿರೋದು. ನಮ್ಮ ಮನೆಯವ್ರಿಗೆ ಮಸೂರಿ ಅಷ್ಟೆಲ್ಲ ಏನು ಇಷ್ಟ ಆಗೋದಿಲ್ಲ. ಸಖತ್ತಾಗಿತ್ತು ಗೈಸ್ ಚಿತ್ರಾನ್ನ ಮಾತ್ರ. ಎಳ್ಳಿಕಾಯಿ ಚಿತ್ರಾನ್ನ, ಬಜ್ಜಿ, ಹೊರಗಡೆ ಸ್ವಲ್ಪ ಮಳೆ ಬರ್ತಾ ಇರೋದಕ್ಕೂ ಬಿಸಿ ಬಿಸಿ ರೈಸು ಆಮೇಲೆ ಬಜ್ಜಿ ತಿಂದು ಸಖತ್ತಾಗಿತ್ತು. ಸಾಯಂಕಾಲ ಸ್ವಲ್ಪ ಹೂವು ತಗೊಂಡಿದ್ದೆ. ಟಿ ವಿ ನೋಡ್ತಾ ಊಟ ಮಾಡಿಬಿಟ್ಟು ಸ್ವಲ್ಪ ಹೂವು ಕಟ್ಟೋದಿದೆ ಅಂತ ಹೇಳಿ ಎಲ್ಲ ಕಟ್ತಾಯಿದ್ದೀನಿ. ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.